ನಮಸ್ಕಾರ ಸರ್ವ ಜನರಿಗೆ. ಇವತ್ತು ಮತ್ತೆ ಬೆಂಗಳೂರಲ್ಲಿ ಕೊಟ್ಟಿರುವ ಔಷಧಿ ಖಾಲಿಯಾಗಿದೆ ಅಂತೆ. ಅಲ್ಲಿ ಇನ್ನೊಂದು 2-3-4 ಚೀಟ್ ಉಳಿದಿದೆ. ಆದರೆ ಇಲ್ಲಿ ಕೂಡ ಬೇಕಾಗಿತ್ತು, ಅದಕ್ಕೆ ಮತ್ತೆ ತರಿಸಿದ್ದೀನಿ. ನಾನು ತರಿಸಿ ಮತ್ತೆ ಈಗೆಲ್ಲ ರೆಡಿ ಮಾಡಿದ್ದೀನಿ. ಬೆಂಗಳೂರಿಗೆ ಒಂದಿಷ್ಟು ಕಳಿಸ್ತೀನಿ, ನಂತರ ಇಲ್ಲಿ ಕೂಡ ಇರುತ್ತೆ. ಯಾರಾದರೂ ಬೇಕಾದವರು ಮತ್ತೆ ಆರ್ಡರ್ ಮಾಡಿ ತೆಗೆದುಕೊಳ್ಬೋದು. ಕೈ ಕುಸ್ತಿ ಆಡುವಂಥವರು, ಸಂಗ್ರಹಣೆ ಕಲ್ಲೆತ್ತುವಂಥವರು, ಗುಂಡೆತ್ತುವಂಥವರು, ಮೈ ಬಗ್ಗಿಸಿ ದುಡಿಯುವಂಥವರು, ಇತರರು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕನ್ನೋರು ಯಾರು ಬೇಕಾದರೂ ಈ ಔಷಧನ ಸೇವನೆ ಮಾಡ್ಬೋದು. 10-15 ವರ್ಷದಿಂದ 15 ವರ್ಷದ ಹುಡುಗದಿಂದ 12-15 ವರ್ಷದ ಹುಡುಗರಿಂದ 60 ವರ್ಷದ ಮುದುಕರವರೆಗೂ ಇದನ್ನು ಸೇವನೆ ಮಾಡ್ಬೋದು. ಇನ್ನೊಂದು 2-3 ನನಗೆ ಕೇಳಿದ್ರು, ಸರ ಆ ಔಷಧ ತಿಂತಾ ಇದ್ರೆ ತಾಕತ್ತೇನು ಬರುತ್ತೆ ಅಂತ. ಆದರೆ ಮದುವೆ ಆದ ನಂತರ ಅದು ಕೆಲಸ ಮಾಡಲ್ಲ ಅಂತ ಈ ಔಷಧಿ ತಿಂದರೆ ಅಂತ ಹೇಳಿದಾರಂತೆ ಯಾರೋ ಒಬ್ಬರಿಬ್ಬರು ನನಗೆ ಕೇಳಿದರು. ಇದು ಕೆಲಸ ಮಾಡೋದಲ್ಲ, ಇದು ಕೆಲಸ ಡಬಲ್ ಆಗುತ್ತೆ ಅದರಿಂದ. ಆದರೆ ಈಗ ನೀವು ಕೈ ಕುಸ್ತಿ ಆಡೋರು, ಗುಂಡೆತ್ತುವವರು, ಸಂಗ್ರಹಣೆ ಕಲ್ಲೆತ್ತುವವರು ಏನು ಮಾಡ್ಬೇಕಂತಂದರೆ ಕಾಯ್ದಿಟ್ಕೊಂಡ್ರೆ ನಿಮ್ಮ ಹತ್ರ ಇರುತ್ತೆ. ಇಲ್ಲಾಂದರೆ ಡಬಲ್ ಆಗುತ್ತೆ, ಮತ್ತು ಅದು ಅವಾಗ ಹೆಚ್ಚಿಗೆ ಆಗುತ್ತೆ ಅದ್ರ ಪವರು. ನೀವೇನಾರ ಆಲೋಚನೆ, ಹೆಣ್ಣಿನ ಆಲೋಚನೆ ಅಂಥವೆಲ್ಲ ನಿಮ್ಮ ಮನಸ್ಸಿನಲ್ಲಿ ತಂದ್ಕೊಂಡ್ರೆ ಅದು ಡಬಲ್ ಪವರ್ ಆಗುತ್ತೆ. ಕೆಲಸ ಮಾಡಿದ್ರೂ ಡಬಲ್ ಪಿಕಪ್ ಕೊಡುತ್ತೆ. ಹಂಗಂತ ಹೇಳ್ಬಿಟ್ಟು ನೀವು ಅದಕ್ಕೆ ಬಳಸಿದರೆ ಹೋಗುತ್ತೆ ವಿನ, ಇಲ್ಲಾಂದರೆ ಅದು ನಿಮ್ಮ ವಾಪಸ್ ನರಗಳಿಗೆ, ಅದು ಸಪ್ತಧಾತು ಅಂತ ಕರೀತಾರೆ, ಆ ಸಪ್ತಧಾತುಗಳು ದಾಟಿ ನಂತರ ನರಗಳಿಗೆ ಪ್ರವೇಶ ಮಾಡುತ್ತೆ. ಆ ಇಂದ್ರ ಗಟ್ಟಿಯಾಗಿ ನರಗಳಿಗೆ ಪ್ರವೇಶ ಮಾಡುತ್ತೆ. ಅದು ದೇಹಕ್ಕೆ ಬಲವು ಕೊಡುತ್ತೆ. ಅದು ಬಿಟ್ಟು ಅದು ಬಿದ್ದೋಗುತ್ತೆ, ಇದಾಗುತ್ತೆ ಅನ್ನೋದು ಅದೆಲ್ಲ ಕಾಲ್ಪನಿಕ. ಅದೆಲ್ಲ ತೆಗೆದಾಕಿ ನಾವು ಯೂಸ್ ಮಾಡ್ತೀವಿ, ಇದನ್ನು ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಿ. ಆ ಥರ ಯಾವುದೇ ಸೈಡ್ ಎಫೆಕ್ಟ್ಗಳಿಲ್ಲ. ಸುಮಾರು 36 ಗಿಡಮೂಲಿಕೆಗಳನ್ನು ಕಲಿಸಿ ಮಾಡಿರುವಂಥ ಇದೊಂದು ಸಿದ್ಧೌಷಧಿ, ಆಯುರ್ವೇದ ಸಿದ್ಧೌಷಧಿ. ಇದರಲ್ಲಿ ಯಾವುದೇ ತರಹದ ಕೆಮಿಕಲ್ಲು ಈ ಥರ ವಸ್ತುಗಳು ಯಾವೂ ಇಲ್ಲ. ಅದಕ್ಕಾಗಿ ದಯಮಾಡಿ ಯಾರು ಬೇಕಾದರೂ ಚಿಂತಿಸಲಾರದೆ, ಅನುಮಾನ ಪಟ್ಕೊಳ್ಳಾರದೆ, ಯಾವುದೇ ತರಹದ ಅನುಮಾನ ಇಟ್ಕೊಳ್ಳಾರದೆ ಇದನ್ನು ಸೇವನೆ ಮಾಡಬಹುದು. ನಂತರ ಇನ್ನೂ ಏನಾದರೂ ಬೇಕಾದರೆ ನಂಬರ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಯಾವುದೇ ತರಹದ ತಮಗೆ ಅನುಮಾನಗಳಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ನಂತರ ಆರ್ಡರ್ ಕೂಡ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ. ಈ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ. ತೋರ್ಸಂಗ ಟಕ ಈ ರೀತಿ ಎಲ್ಲ ತರಹದ ಗಿಡಮೂಲಿಕೆಗಳನ್ನು ಕುಟ್ಟಿ ಪುಡಿ ಮಾಡಿ ಅವುಗಳನ್ನು ಎಷ್ಟೆಷ್ಟು ಕ್ರಮಬದ್ಧವಾಗಿ ಯಾವ ಔಷಧಿ ಎಷ್ಟು ಕಲಿಸ್ಬೇಕು, ಯಾವುದು ಎಷ್ಟು ಕೊಡಬೇಕು ಅನ್ನೋದೇ ಜ್ಞಾನ. ಅದು ಕರೆಕ್ಟಾಗಿದ್ದರೆ ಇತರೆ ಯಾವುದೇ ಕಾಯಿಲೆಗಳಿಗೆ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಮನುಷ್ಯರಿಗೆ ಸೈಡ್ ಎಫೆಕ್ಟ್ ಆಗಲ್ಲ. ಪ್ರಮಾಣ ಕೊಡುವುದು ಅದೇ ಮುಖ್ಯ ಜ್ಞಾನ. ಒಳ್ಳೆಯದು. ಎಲ್ರಿಗೂ ನಮಸ್ಕಾರ. ಬೇಕಾದವರು ಕಾಲ್ ಮಾಡಿ. ಯಾವುದೇ ಥರದ ಅನುಮಾನಗಳು ಇಟ್ಕೋಬೇಡಿ. ಔಷಧ ತಿನ್ನಿ, ಕುಸ್ತಿಗಡಿಗಳಾಗಿ ಕೈ ಕುಸ್ತಿ ಆಡಿ, ಗುಂಡು ಎತ್ತಿ, ಸಂಗ್ರಹಣೆ ಕಲ್ಲೆತ್ತಿ, ಆರೋಗ್ಯದಿಂದಿರಿ. ಆಯುಷ್ ಕೂಡ ಬೆಳೆಯುತ್ತೆ. ನಮಸ್ಕಾರ.